ಪ್ರಾಮಾಣಿಕರಾಗಿರೋದೇ ತಪ್ಪ ಎನ್ನುವಂಥದ್ದು ರವಿಯವರ ಸಾವಿನ ಹಿಂದೆ ಹಲವಾರು ಅನುಮಾನಗಳು ಸದನದಲ್ಲಿ ಪ್ರತಿಧ್ವನಿಸಿತು. ನಾನು ಡಾಕ್ಟರ್ ಗಿರೀಶ್ ಚಂದ್ರ ಅವರನ್ನ ಮಾತಾಡಿಸ್ತೇನೆ. ಜಗದೀಶ್ ಶೆಟ್ಟರ್ ಅವರು ತುಂಬ ಬಲವಾಗಿ ಹೇಳ್ತಾ ಇದ್ರು, ಇದು ಆತ್ಮಹತ್ಯೆ ಅಲ್ಲ, ಇದು ಕೊಲೆ 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 ಅನ್ನುವಂಥದ್ದು. ಅವರ ಆ ಮಾತಿಗೆ ಪುಷ್ಟಿ ನೀಡುವಂಥ ಏನಾದ್ರು ಅಂಶಗಳು ಗೋಚರಿಸ್ತೀವಿಯಾ ಅನ್ನುವಂಥದ್ದು ಅದು ಹೇಳೋದು ನಮಗೆ ಭಾಳ ಕಷ್ಟ. ಬಟ್ ಏನಪ್ಪ ಅಂತಂದರೆ ಆತ್ಮಹತ್ಯೆ ಯೂಶಲಿ ಇಫ್ ಇಟ್ ಈಸ್ ಆತ್ಮಹತ್ಯೆನೇ ಆಗಿದ್ರೆ ನಿಯರ್ಲಿ 80% ಆಫ್ ದ ಟೈಮ್ಸ್ ದೇರ್ ಈಸ್ ಸಮ್ ಇಶ್ಯೂಸ್ ವಿತ್ ಮೆಂಟಲ್ ಹೆಲ್ತ್. ಬಟ್ ಏನಂತಾರೆ, ನಾನು ಇವ್ರಿಗೆ ರವಿ ಅವ್ರಿಗೆ ಯಾವ್ದಾದ್ರು ಮಾನಸಿಕವಾದ ಕಾಯಿಲೆ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಒಂದು ಪಕ್ಷ ಆಗಿದ್ರೆ ಇರೋ ಚಾನ್ಸಸ್ ಇರುತ್ತೆ. ಬಟ್ ನಮ್ಮ ದೇಶದಲ್ಲಿ ನಮ್ಮ ದೇಶ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಡಿಪ್ರೆಷನ್ ಸಫರ್ ಮಾಡ್ತಾ ಇರುವಂತ ದೇಶ. ಆಮೇಲೆ ಅತಿ ಹೆಚ್ಚು ಸೂಯಿಸೈಡ್ ಆಗೋದು ನಮ್ಮ ದೇಶದಲ್ಲೇನೆ. ಸೊ ಅದರಲ್ಲೂ ಸೌತ್ ಇಂಡಿಯಾದಲ್ಲಿ ಇನ್ನೂ ಜಾಸ್ತಿ ಅದು ರಿಪೋರ್ಟೆಡ್ ಸೂಯಿಸೈಡ್ಸ್, ಅನ್ರಿಪೋರ್ಟೆಡ್ ಸೂಯಿಸೈಡ್ ಸಿಂಪ್ಟಮ್ಸ್ ಇರಬಹುದಲ್ವಾ ಅಂತ. ಈಗ ನಿನ್ನೆ ಮೊನ್ನೆವರೆಗೆ ಖಡಕ್ಕಾಗಿ ವರ್ತಿಸಿದಂತ ವ್ಯಕ್ತಿ ಏಕಾಏಕಿ ನೇಣಿಗೆ ಶರಣಾಗ್ತಾರೆ ಅಂದ್ರೆ ಒಂದು ಅನುಮಾನ ಹುಟ್ಟುಕೊಳ್ಳೋದು ಸಹಜ ಅಲ್ವಾ ಅಂತ. ಈ ರೀತಿಯಾಗಿ ಡಿಪ್ರೆಷನ್ಸ್ ಹೋಗುವಂತಹ ವ್ಯಕ್ತಿತ್ವ ಇರುವಂತವ್ರು ಅಥವಾ ಮಾನಸಿಕ ಖಿನ್ನತೆಯಿಂದ ಒಳಪಟ್ಟವರು ಒಂದು ಸಹಜ ಮುನ್ಸೂಚನೆ ಏನಾದ್ರು ಕಾಣಿಸುತ್ತಾ ಮುಂಚೆನಾರು? ಡಿಪ್ರೆಷನ್ ಅಂತಂದ್ರೆ ಸಡನ್ ಓವರ್ ನೈಟ್ ಆಗಿ ಡಿಪ್ರೆಷನ್ ಬರೋದು ಬಹಳ ಕಡಿಮೆ. ಹೌದು, ಯೂಶಲಿ ಅದು ಸ್ಟಾರ್ಟ್ ನಿಧಾನಕ್ಕೆ ಶುರುವಾಗಿ ಡೇಸ್ ನಲ್ಲಿ ವೀಕ್ಸ್ ನಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಕೆಲವೊಂದು ಅಪರೂಪದ ಸಂದರ್ಭಗಳಲ್ಲಿ ಇಂಪಲ್ಸಿವಿಟಿ ಸಡನ್ ಆಗಿ ಬಂದು ಯಾವುದೋ ಒಂದು ಫ್ರಸ್ಟ್ರೇಷನ್ ಜಾಸ್ತಿ ಆಗಿ ಇಂಪಲ್ಸಿವಿಟಿ ಬಂದು ಆಗ ಸಾಧ್ಯತೆಗಳು ಇರುತ್ತೆ. ಬಟ್ ಡಿಪ್ರೆಷನ್ ಅಥವಾ ಬೇರೆ ಯಾವುದೇ ಮೆಂಟಲ್ ಹೆಲ್ತ್ ಕಾರಣ ಇದ್ರೆ ಅದು ನಿಧಾನಕ್ಕೆ ಶುರುವಾಗಿ ನಿಧಾನಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಕಾರಣಕ್ಕೆ ಇಲ್ಲಿ ರವಿ ಅವರ ಈ ಹಿಂದಿನ ದಿನಗಳನ್ನ ನೋಡಿಯೇ ಇಲ್ಲಿ ಇದು ಕೊಲೆ ಅಲ್ಲ, ಇದೊಂದು ಆತ್ಮಹತ್ಯೆ ಅಲ್ಲ, ಇದೊಂದು ಕೊಲೆ ಇರಬಹುದು ಅನ್ನೋ ಅನುಮಾನ ಮೂಡಿರುವಂಥದ್ದು. ಯಾಕಂದ್ರೆ ಅವರ ನಿನ್ನೆಯ ದಿನಗಳನ್ನು ನೋಡಿದ್ರೆ ನೀವು ಹೇಳಿದ ಯಾವ ಲಕ್ಷಣಗಳು ಅವರಲ್ಲಿ ಇರಲಿಲ್ಲ ಅನ್ನೋಂಥದ್ದು ಮಾತು ಮುಂದುವರಿಸ್ತೀನಿ ನಿಮ್ಮೊಂದಿಗೆ. ಅಶೋಕ್ ಕುಮಾರ್ ಅವರಿದ್ದಾರೆ. ಜಗದೀಶ್ ಶೆಟ್ಟರ್ ಇನ್ನೊಂದು ಮಾತು ಕೂಡ ಸದನದಲ್ಲಿ ಹೇಳ್ತಾರೆ, ಈ ಸಾವು ಕೊಡುವಂಥ ಸಂದೇಶ ಎಂತಹದ್ದು ಅಂತ. ದಕ್ಷವಾಗಿ ಇರೋದೇ, ಪ್ರಾಮಾಣಿಕವಾಗಿ ಇರೋದೇ ತಪ್ಪ ಹಾಗಿದ್ರೆ ಈ ರಾಜ್ಯದಲ್ಲಿ ಯಾವುದೋ ಬೇರೆ ರಾಜ್ಯದ ಸಂಸ್ಕೃತಿಯನ್ನು ನಮ್ಗೆ ಇಲ್ಲೆಲ್ಲೋ ಬಿಂಬಿಸ್ತಿದ್ದೀವಿ, ಒಂದೊಮ್ಮೆ ಇದು ಕೊಲೆಯೇ ಆಗಿದ್ರೆ ಅನ್ನುವಂಥದ್ದು. ರವಿ ಅವರ ಪ್ರಾಮಾಣಿಕತೆ ಮತ್ತು ಅವರ ಈ ಸಾವು ಯಾವ ಸಂದೇಶವನ್ನ ಈ ರಾಜ್ಯದ ಅಧಿಕಾರಿಗಳಿಗೆ ರವಾನಿಸುತ್ತೆ ಅನ್ನುವಂಥದ್ದು. ನಾನು ಮೊದಲು ಹೇಳಲಿಕ್ಕೆ ಇಷ್ಟಪಡೋದೇನೆಂದರೆ, ಇಂದಿನ ಈ ಭ್ರಷ್ಟ ವ್ಯವಸ್ಥೆ ಒಬ್ಬ ಪ್ರಾಮಾಣಿಕ ದಕ್ಷ IAS ಅಧಿಕಾರಿ DK ರವಿ ಅವರನ್ನ ಕೊಲೆ ಮಾಡಿದೆ ಅಂತಲೇ ಹೇಳ್ತೀನಿ. ಇದು ಆತ್ಮಹತ್ಯೆ ಆಗಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇವರು DK ರವಿ ಆರ್ಡಿನರಿ ಪರ್ಸನ್ ಅಲ್ಲ. ಒಬ್ರು ಏನೋ ಬಹಳ ಸಾಲ ಮಾಡ್ಕೊಂಡಿರೋರಲ್ಲ, ಕುಟುಂಬ ಸಮಸ್ಯೆಗಳಿಲ್ಲ, ಏನೂ ಇಲ್ಲ. ಅವರು ಒಂದು ದಕ್ಷ ಅಧಿಕಾರಿ. ಆಮೇಲೆ IAS ಅಂತ ಹೇಳಿದ್ರೆ ಆರ್ಡಿನರಿ ಪರ್ಸನ್ ಅಲ್ಲ. ಈ ಭಾರತ ದೇಶದಲ್ಲಿ ಸುಮಾರು 20-25 ಲಕ್ಷ ಅಪ್ಲಿಕೇಶನ್ ಆಗುತ್ತೆ. ನಮ್ಮ ಇವ್ರಿಗೆ ಗೊತ್ತಿರಬಹುದು, ಅಪ್ಲಿಕೇಶನ್ ಹಾಕ್ತಾರೆ. ಅದರಲ್ಲಿ ಸೆಲೆಕ್ಟ್ ಆಗೋದು ಎಷ್ಟು, ಒಂದು 400-500 ಆಗ್ತಾರೆ ಸರ್. ಅದರಲ್ಲಿ 100-120 ಜನ IAS, 100-120 IPS ಆಗೋದು. ಅವರು ಆರ್ಡಿನರಿ ಪರ್ಸನ್ ಅಲ್ಲ. ಒಂದು. ಎರಡನೇದು, ಒಂದು ಸಮಯ ಮುಗ್ಧರಾಗಿದ್ರು ಅಂದ್ಕೊಳ್ಳಿ, ಅವರಿಗೆ 1 ವರ್ಷ ತರಬೇತಿ ಕೊಡ್ತಾರಲ್ಲ, ಅಲ್ಲಿ ಅವ್ರನ್ನ ಎಷ್ಟು ಮಾನಸಿಕವಾಗಿ ಸಿದ್ಧತೆ ಮಾಡ್ತಾರೆ ಅಂದ್ರೆ, ಈಗ ನಾನೇ ಬಹಳ ಸಾಫ್ಟ್ ಪರ್ಸನ್ ಇದ್ದೆ. ನನ್ನ ಟ್ರೈನಿಂಗ್ ನಿಂದ ಹೊರಗಡೆ ಬರೋಷ್ಟರಲ್ಲಿ ಏನೇ ಸಮಸ್ಯೆನೇ, ಯಾಕೆಂದ್ರೆ ಅದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಟ್ರೈನಿಂಗ್ ಪಡೆದವರ ಅಧಿಕಾರಿಗಳಿಗೆ ಮಾತ್ರ ಗೊತ್ತಿರೋದು. ಈಗ ಪೊಲೀಸ್ ಅನ್ನೋದು ಮತ್ತೆ IAS ಅನ್ನೋದು ಆರ್ಡಿನರಿ ಇದಲ್ಲ. ನಾವು ದಿವಸ ನಮ್ಮ ಮೇಲೆ ಸಮಸ್ಯೆಗಳು ಬರ್ತಾ ಇರುತ್ತೆ, ಅದನ್ನ ಎದುರಿಸೋದೇ ನಮ್ಮ ವೃತ್ತಿ ನಮ್ದು. ಇವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇಟ್ ಈಸ್ ಓಪನ್. ನಾನು ಓಪನ್ ಆಗಿ ಹೇಳ್ತೀನಿ, ಯಾರೋ ಹೇಳ್ಬೋದು ಏನೋ ಅಧಿಕಾರಿ ಹಿಂಗೆ ಹೇಳಿದೆ, ಇದು ಕೊಲೆನೇ. ಇದು ಯಾಕೆ ಅಂತ ಹೇಳ್ತೀನಿ. ಇದು ಈಗ ಅವರು ಸಡನ್ ಇದಕ್ಕೆ ಇದು ಮೊದಲೇ ಪ್ರಿಪರೇಷನ್ ಮಾಡ್ಕೊಂಡಿಲ್ಲ. ಪ್ರಿಪರೇಷನ್ ಅಂದ್ರೆ ಅವ್ರ ಸ್ನೇಹಿತರ ಹತ್ರ ಆಗ್ಲಿ, ಮನೆ ಹತ್ರ ಆಗ್ಲಿ ಹೇಳ್ಕೊಂಡಿರಲ್ಲ, ಏನಪ್ಪಾ ನನಗೆ ಬಹಳ ತೊಂದರೆ ಆಗ್ತಿದೆ. ಯಾರು ನೋಡಿ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ನನಗೆ ಕಮಿಷನರ್ ಬಗ್ಗೆ ಬಹಳ ಒಂದು ಇದಿದೆ, ಒಳ್ಳೆ ಅಭಿಪ್ರಾಯ ಇದೆ MN ರೆಡ್ಡಿ ಅವ್ರ ಪ್ರಕಾರ. ಬಟ್ ಆ ಪೊಸಿಷನ್ ಅಲ್ಲಿ ಇದ್ದವರು ನೋಡಿದ ತಕ್ಷಣ ಇದು ಸೂಸೈಡ್ ಅಂತ ಹೇಳಿದ್ದು ನನಗೆ ಅಷ್ಟು ಸರಿ ಕಾಣ್ತಾ ಇಲ್ಲ. ಪೋಸ್ಟ್ ಮಾರ್ಟಮ್ ಆದ್ಮೇಲೆ ನಮಗೊಂದು ಸ್ವಲ್ಪ ಒಂದು 70-80% ನಮಗೊಂದು ಓವರಲ್ ಆಗಿ ಡಾಕ್ಟರ್ಸ್ ಅವರೆಲ್ಲ ಹೇಳ್ತಾರೆ, ಅಲಿಗೇಚರ್ ಮಾರ್ಕು ಮತ್ತೆ ಬೈ ಚಾನ್ಸ್ ಪಾಯ್ಸನ್ ಇಲ್ಲದೆ ಇರೋದು. ಆದ್ರೂ ನಿಮ್ಗೆ ಅನ್ಸಲ್ವ, ಒಬ್ಬ ದೊಡ್ಡ ಕಾಯನಾಗಿ ಮಾನಸಿಕವಾಗಿ ಸ್ಟ್ರಾಂಗ್ ಇರೋ ಪರ್ಸನ್ ಸೂಸೈಡ್ ಐದರ್ ಅವ್ರ ಮೆಂಟಲ್ ಹುಚ್ಚರಾಗಿರ್ಬೇಕು.
ಆಮೇಲೆ ಸಡನ್ ಫ್ರಸ್ಟ್ರೇಷನ್ ಸೂಸೈಡ್ ಮಾಡ್ಕೊಳಕ್ಕಾಗಲ್ಲ. ನನಗೇನ್ ಅನಿಸ್ತಾ ಇದೆ ಆಸ್ ಎ ಪೊಲೀಸ್ ಅಧಿಕಾರಿ ಹೇಳ್ತೀನಿ, ಸೋಮವಾರ ಆಗಿರೋದ್ರಿಂದ ಶನಿವಾರ ಮತ್ತೆ ಭಾನುವಾರ ಬಹಳ ಕ್ರೂಷಿಯಲ್ ಅವ್ರ ಮೂವ್ಮೆಂಟ್. ಈ 2 days ಅವ್ರನ್ನ ಪ್ರಿಪೇರ್ ಮಾಡಿದೆ ಮಂಡೇ ಕಮಿಟ್ ಮಾಡ್ಕೊಳಕ್ಕೆ. ಯಾಕೆಂದ್ರೆ ಶುಕ್ರವಾರ ಅವರ ಸಹೋದ್ಯೋಗಿಗಳಿಗೆ ಒಂದು ಮಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಒಂದು ಪೇಪರ್ ಓದ್ದೆ, ಸುಮ್ಮನೆ ಬದುಕಿ ವಯಸ್ಸು ಸವೆಸುವುದಲ್ಲ, ಬದುಕಿದ್ದರೆ ಹುಲಿಯಂತೆ 4 ದಿನ ಬದುಕಬೇಕು, ಸಿಕ್ಕಿದ ಅಧಿಕಾರವನ್ನು ಜನರ ಹಿತಕ್ಕೆ ಜನರ ಕಲ್ಯಾಣಕ್ಕೆ ಬಳಸೋಣ. ಡಿ.ಕೆ. ರವಿ ತಮ್ಮ ಕಿರಿಯ ಅಧಿಕಾರಿಗಳ ಸಭೆಯಲ್ಲಿ ಶುಕ್ರವಾರ ಹೇಳಿದ ಮಾತು. ಶುಕ್ರವಾರ ಹೇಳಿದವರು ಸೋಮವಾರ ಸೂಸೈಡ್ ಮಾಡ್ಕೊಂಡ ಅಂದ್ರೆ ಇದನ್ನು ಪ್ರತಿಯೊಬ್ಬ ಪ್ರಜ್ಞಾವಂತ ವ್ಯಕ್ತಿ ಇದನ್ನು ಯೋಚನೆ ಮಾಡಬೇಕು, ಇಂಟ್ರಾಕ್ಷನ್ ಎಲ್ಲರಿಗೂ ಅನುಮಾನ ಹುಟ್ಟಿರೋದ ಕಾರಣನೇ ಅದೇ. ರವಿ ಬದುಕಿದಂತ ರೀತಿ ಅಂತಹದ್ದಿತ್ತು, ಹುಲಿ ಹಂಗೆ ಬದುಕದಂತ. ಹೌದು, ಅಷ್ಟು ಸುಲಭ. ಈಗ ನಾನು ಒಂದು ಪ್ರಶ್ನೆ ಹೇಳ್ತೀನಿ, ನಾವು ಎಂತೆಂತ ಚಾಲೆಂಜಸ್ ಫೇಸ್ ಮಾಡಿದೀವಿ ಇದರಲ್ಲಿ ನಮ್ಮ ವೃತ್ತಿ ಜೀವನದಲ್ಲಿ. ಅಂದ್ರೆ ಒಬ್ರು ADG ಒಂದು ಫೋಟೋ ತೆಗೆದಿರೋ ವಿಚಾರದಲ್ಲಿ ಅಳಕ್ ಶುರು ಮಾಡಿದ್ರು. ಅವ್ರಿಗೆ ನಾನು ಓಪನ್ ಆಗಿ ಹೇಳಿದೆ, ಸರ್ ನೀವು ಅಳ್ಬೇಡಿ ಸರ್, ನೀವು ನನ್ನ ಮೇಲೆ ಮರ್ಡರ್ ಕೇಸು, ಅಕ್ಯೂಸ್ 1 ನಾನು, CBIಗೆ ಹೋಗಿತ್ತು ನನ್ನ ಮೇಲೆ ಕೇಸು, ನನ್ನ ಮೇಲೆ ಮರ್ಡರ್ ಕೇಸ್ ಫಸ್ಟ್ ಎನ್ಕೌಂಟರ್ ಮಾಡಿದಾಗ ನಾನು ಸೂಕ್ಷ್ಮವಾಗಿ ಸಂತೋಷ್ ಹೆಗ್ಡೆ ಅವ್ರನ್ನ ಇಟ್ಕೊಂಡು ₹1 ಕೊಡದೆ ಅದನ್ನ ಹೈಕೋರ್ಟ್ ಅಲ್ಲಿ ಕ್ವಾಶ್ ಮಾಡಿ ಪುನಃ ವೃತ್ತಿ ಜೀವನದಲ್ಲಿ 3 ಪ್ರೆಸಿಡೆಂಟ್ ಮೆಡಲ್ ತಗೊಂಡೆ ನಾನು. ಅದಕ್ಕೆ ಟೈಗರ್ ಅಂತ ಕೊಲೆ ಕೇಸನ್ನ ಫೇಸ್ ಮಾಡಿದವರು ಒಂದು ಫೋಟೋ ತೆಗೆದಿಕ್ಕೆ 10 ಬಿಟ್ರೆ ಆಗುತ್ತಾ? ತಪ್ಪು ಮಾಡಿದ್ರು ಅದು ಕಲ್ತಾ ಇದ್ರು. ತಪ್ಪಾಗೋಗ್ಬಿಟ್ಟಿದ್ರು ಹಳಬಾರದು ನಾವು ಆ ಪೋಸ್ಟ್ ಹೋದ್ಮೇಲೆ. ಮೂಡಿಸಿರುವಂತದ್ದು ಪ್ರಾಯಶಃ ಇಂತಹ ಕೆಲವು ಕಾರಣಗಳಿಂದಾಗಿ. ನಮ್ಮ ನಿವೃತ್ತ ಹಿರಿಯ IAS ಅಧಿಕಾರಿ ಕೆ ಅಮರನಾರಾಯಣ ಅವರಿದ್ದಾರೆ. ನಿಮಗೂ ಮತ್ತು ರವಿಗೂ ತುಂಬಾ ಆತ್ಮೀಯವಾದಂತಹ ನಂಟಿತ್ತು, ನಿಮ್ಮ ಬಗ್ಗೆ ಭಾರಿ ಗೌರವವನ್ನು ಇಟ್ಕೊಂಡಿದ್ರು, ನೀವು ತಂದ ಬದಲಾವಣೆಗಳ ಬಗ್ಗೆ ಅವರಿಗೆ ಹೆಮ್ಮೆ ಇತ್ತು, ನಿಮ್ಮಿಂದ ಸಲಹೆಗಳನ್ನು ಕೂಡ ಪಡಿತಾ ಇದ್ರು. ರವಿ ಇದ್ದಿದ್ದು ಹೇಗೆ ಅಂತ? ರವಿ ಒಬ್ಬ ದಿಟ್ಟ ಅಧಿಕಾರಿ ಅನ್ನೋದರಲ್ಲಿ ಸಂದೇಹನೇ ಇಲ್ಲ. ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿನೂ ಅವರು ಒದಗಿ ಬಂದಿರಲಿಲ್ಲ, ಮತ್ತು ಅವರು ಆತ್ಮಹತ್ಯೆಗೆ ಒಳಪಡುವಂತಹ ಸನ್ನಿವೇಶಗಳು ಸೃಷ್ಟಿಯಾಗಿಲ್ಲ. ಇಂಥ ಸಂದರ್ಭದಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದು ಎಲ್ಲರಿಗೂ ಒಂದು ಸಂದೇಹ ಮೂಡಿಸಿರ್ತಕ್ಕಂಥ ವಿಚಾರ. ಮತ್ತು ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಥವಾ ಅವರನ್ನು ಕೊಲೆಗೈದಿದ್ದಾರೆ ಅನ್ನೋದನ್ನು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡೋದ್ರ ಮೂಲಕ ಮಾತ್ರ ಅದನ್ನು ನಾವು ಕಂಡುಹಿಡ್ಕೊಳ್ಬೋದು. ಮತ್ತು ಅವ್ರದ್ದು ಆತ್ಮಬಲ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ನಾನು ಒಂದು ಸಾರಿ ಅವರ ಜೊತೆ ಮಾತನಾಡುವಾಗ ಅವ್ರು ಹೇಳಿದರು, ಇಟ್ ಈಸ್ ಬೆಟರ್ ಟು ಲಿವ್ ಲೈಕ್ ಎ ಲಯನ್ ಫಾರ್ ಎ ಡೇ ದ್ಯಾನ್ ಲೈಕ್ ಎ ಶೀಪ್ ಫಾರ್ ಆಲ್ ಯುವರ್ ಲೈಫ್ ಅಂತ. ಅಂಥ ಮಾತುಗಳನ್ನು ಕೇಳಿದಾಗ ನನಗೆ ಒಂದು ರೀತಿಯಾದ ರೋಮಾಂಚನ ಆಗಿತ್ತು. ಇಂಥ ಅಧಿಕಾರಿಯನ್ನು ನಮ್ಮ ಕರ್ನಾಟಕ ಪಡೆದಿದೆ ಅನ್ನೋದು ನನಗೆ ಅವತ್ತೇ ನನಗನ್ಸಿತ್ತು. ಈ ವ್ಯಕ್ತಿ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕಕ್ಕೆ ಉತ್ತಮ ದಿಕ್ಸೂಚಿಯ ಆಡಳಿತವನ್ನು ಕೊಡ್ತಾನೆ ಅನ್ನುವ ಮಾತು ನನಗೆ ಆ ಒಂದು ವಾಕ್ಯದಲ್ಲಿ ಕಂಡು ಬಂದಿತ್ತು. ಅಂತಹ ಅಧಿಕಾರಿ ಇವತ್ತು ಈ ರೀತಿ ದಾರುಣವಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತಂದರೆ ಇದು ನಂಬೋದಕ್ಕೆ ಅಸಾಧ್ಯವಾದಂಥ ಮಾತು. ಈ ಸಂದರ್ಭದಲ್ಲಿ ನಾವು ಸರ್ಕಾರವನ್ನು ಕೇಳೋದೇನಂತಂದರೆ, ನಮ್ಮದ 100 ಅಧಿಕಾರಿಗಳು ಇವತ್ತು ಸೇವೆ ಸಲ್ಲಿಸ್ತಾ ಇದ್ದೇವೆ. ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ನಮ್ಮನ್ನು ಅಂದರೆ ನಿಮಗೆ ಇಷ್ಟ ಬಂದಾಗ ವರ್ಗಾವಣೆ ಮಾಡಬೇಡಿ. ನಾನೀಗ ನಿವೃತ್ತನಾಗಿದ್ದೇನೆ, ಆದರೂ ನಾನು ಇಂತಹ ಅನೇಕ ಕೆಟ್ಟ ಪರಿಸ್ಥಿತಿಗಳಿಗೆ ಒಳಗಾಗಿದ್ದೇನೆ. ಮತ್ತು ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುವಾಗ ವರ್ಗಾವಣೆಯೇ ಅದಕ್ಕೆ ಪರಿಹಾರ ಅಲ್ಲ. ಒತ್ತಡಗಳಿಗೆ ಮಣಿತದೆ ಸರ್ಕಾರ. ಆಡಳಿತವನ್ನು ನಡೆಸ್ತಕ್ಕಂಥ ಮಂತ್ರಿಮಂಡಲ ಅನೇಕ ಸಾರಿ ವಿನಾಕಾರಣ ವರ್ಗಾವಣೆ ಮಾಡ್ತದೆ. ವರ್ಗಾವಣೆ ಪರಿಹಾರ ಅಲ್ಲ. ಒಬ್ಬ ಶ್ರೇಷ್ಠ ಅಧಿಕಾರಿ, ದಿಟ್ಟ ಅಧಿಕಾರಿ ಜನರಿಗೆ ಉತ್ತಮವಾದ ಆಡಳಿತ ಕೊಡ್ತಾ ಇದ್ದಾರೆ, ಅದನ್ನು ಬೆನ್ತಟ್ಟಿ ಮುಂದುವರಿಯೋದಕ್ಕೆ ಬಿಡಬೇಕೇ ಹೊರತು ವರ್ಗಾವಣೆ ಇದಕ್ಕೆ ಪರಿಹಾರ ಅಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಇಷ್ಟೊತ್ತು ನಡೆದಂತಹ ಚರ್ಚೆಯಲ್ಲಿ ಮತ್ತು ಜನರಿಂದ ವ್ಯಕ್ತವಾಗಿರ್ತಕ್ಕಂಥ ಆಕ್ರೋಶದಲ್ಲಿ ನನಗೆ ಕಂಡು ಬರ್ತಾ ಇರೋದೇನು ಅಂತಂದರೆ, ಅಧಿಕಾರಿಗಳನ್ನು ನೀವು ಪದೇ ಪದೇ ಈ ರೀತಿ ಶೋಷಣೆ ಮಾಡುವುದರ ಮೂಲಕ ಅವರ ಆತ್ಮಸ್ಥೈರ್ಯವನ್ನು ನೀವು ಕುಗ್ಗಿಸ್ತಾ ಇರ್ತೀರಿ. ಅವರ ಆತ್ಮಸ್ಥೈರ್ಯ ಕುಗ್ಗಿಸಿದಾಗ ಏನಾಗುತ್ತೆ, ಅವರು ಯಾವುದೇ ಒಂದು ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಕೂಡ ಹಿಂಜರಿತಾರೆ. ಇದು ಒಂದು ಕಾರಣ. ಮತ್ತು ರವಿ ಅಂತ ದಿಟ್ಟ ಅಧಿಕಾರಿಯನ್ನು ನೀವು ಈ ರೀತಿ ನಿಕೃಷ್ಟವಾಗಿ ನಡೆಸ್ಕೊಂಡಿದ್ದ ಪರಿಣಾಮವಾಗಿ ಅವರು ಇಂತಹ ದಾರುಣ ಪರಿಸ್ಥಿತಿಗೆ ತಲುಪಬೇಕಾಗ್ತದೆ. ಆದರೆ ಇದರಲ್ಲಿ ಒಂದು ವಿಚಾರ ಏನು ಅಂತಂದರೆ, ಈಗ ಅವರು ನಿಜವಾಗಲೂ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಯೇ ಅಥವಾ ಇದು ಕೊಲೆ ಅನ್ನೋದು ಒಂದು ನಿಗೂಢವಾಗಿ ಉಳಿದಿದೆ. ಇದನ್ನು ನಿಷ್ಪಕ್ಷಪಾತವಾದ ಒಂದು ತನಿಖೆ ಮೂಲಕ ನಾವು ಕಂಡುಹಿಡ್ಕೊಳ್ಬೇಕು. ಮತ್ತು ಸರ್ಕಾರ ಇದರ ಬಗ್ಗೆ ತಕ್ಷಣವೇ ಕ್ರಮ ತಗೊಳ್ಬೇಕು. ತಕ್ಷಣವೇ ಕ್ರಮ ತೆಗೆದುಕೊಳ್ಳದೆ ಹೋದರೆ ಏನು ನಮ್ಮ ಆಡಳಿತ ವ್ಯವಸ್ಥೆ ಬಗ್ಗೆ ಜನ ನಂಬಿಕೆ ಇಟ್ಕೊಂಡಿದ್ದಾರೆ ಅದು ಕುಸಿತದೆ.
ಅದರಲ್ಲೂ ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥ ಸರ್ಕಾರ ಇದನ್ನು ಬಹಳ ತೀಕ್ಷ್ಣವಾಗಿ ಪರಿಗಣಿಸಬೇಕು ಅಂತ ನಾನು ಈ ಒಂದು ವಾಹಿನಿಯ ಮೂಲಕ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೆ. ಸಹಜವಾಗಿ ಇವತ್ತು ರವಿ ಅವರ ಕಾರ್ಯಕ್ಷಮತೆ ಕೆಲವೇ ವರ್ಷಗಳಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ತಂದರು ಅನ್ನುವಂಥದ್ದು. ಆ ಊರಿನ ಬಹುತೇಕರು ಹೇಳ್ತಾ ಇದ್ರು, ನಮ್ಮ ಮನೆಯ ಮಗನನ್ನು ನಾವು ಕಳ್ಕೊಂಡಿದ್ದೀವಿ ಅಂತ. ನೀವು ಸಹಜವಾಗಿ ಆತನ ಆ ಒಂದು ಕಾರ್ಯಕ್ಷಮತೆಯ ಗುಣವನ್ನು ತುಂಬ ನೆಚ್ಚಿಕೊಂಡವರು, ನೀವು ಕೂಡ ಒಬ್ಬ ಸಹೋದರನಂತೆ ಆ ರವಿಯನ್ನು ಕಂಡವರು. ಅವರ ಅಂತಹ ಒಬ್ಬ ಸಹೋದರನ ರೀತಿಯಾದಂತಹ ವ್ಯಕ್ತಿಯ ಸಾವಿನ ಸುದ್ದಿ ಕೇಳಿದಾಗ ತಮಗೆ ಮೊದಲು ಅನಿಸಿದ್ದೇನು ಅಂತ? ನನಗೆ ತುಂಬ ದುಃಖ ಆಯಿತು. ಮೊದಲು ನಾನು ನಂಬೋಕೆ ಆಗಲಿಲ್ಲ. ಯಾಕೆಂದರೆ ಅಂತಹ ದಿಟ್ಟತನದಿಂದ ಆಡಳಿತ ನಡೆಸಿದಂಥ ಅಧಿಕಾರಿ ಈ ರೀತಿಯಾಗಿ ನಿಕೃಷ್ಟವಾಗಿ ತನ್ನನ್ನು ಬಲಿ ಕೊಟ್ಕೊಳ್ಳೋದಕ್ಕೆ ಯಾವತ್ತೂ ಪ್ರಯತ್ನ ಮಾಡಲ್ಲ. ಮತ್ತು ಆತ ತರ್ತಾ ಇದ್ದಂತಹ ಕ್ರಾಂತಿಕಾರಿ ಆಡಳಿತ ಜನರಿಗೆ ಕೆಲವರಿಗೆ ಇಷ್ಟವಾಗದೇ ಇರ್ಬೋದು, ಆದರೆ ಕಟ್ಟಕಡೆಯ ದೀನ ದಲಿತನ ಮತ್ತು ಬಡವರ ಸಹಾಯಕ್ಕೆ ನಿಂತ ಅಧಿಕಾರಿಗೆ ಇಂತಹ ಸವಾಲುಗಳು ಎದುರಾಗ್ತದೆ. ಇಂಥ ಸವಾಲುಗಳು ಎದುರಾದಾಗ ಸರ್ಕಾರ ಆತನ ರಕ್ಷಣೆಗೆ ನಿಲ್ಲಬೇಕು. ವರ್ಗಾವಣೆ ಮಾಡಿ ಆತನನ್ನು ಹಿಂಸೆ ಮಾಡೋದಕ್ಕೆ ಬದಲು ಬಹುಶಃ ನನಗನ್ಸುತ್ತೆ ಮೊದಲು ಕೋಲಾರದಿಂದ ವರ್ಗಾವಣೆಯಾಗಿದ್ದೆ ಆತನಿಗೆ ಮಾನಸಿಕವಾದ ಆಘಾತವನ್ನು ತಂದಿದೆ ಅಂತ ನಾನು ಭಾವಿಸ್ತೇನೆ. ಎರಡನೇದಾಗಿ ಇಲ್ಲಿ ಬೆಂಗಳೂರಿನಲ್ಲಿ ಭೂಗಳರ ಬಗ್ಗೆ, ತೆರಿಗೆಗಳರ ಬಗ್ಗೆ ಮತ್ತು ಕೆಲವು ಮಾಫಿಯಾಗಳ ಜೊತೆ ಅವರು ವಿರುದ್ಧ ಹೋರಾಡುವಾಗ ಅವರು ಬಹಳಷ್ಟು ಮಾನಸಿಕವಾದ ಹಿಂಸೆಯನ್ನು ಅನುಭವಿಸಿರ್ಬೋದು, ಅಥವಾ ಇಂತಹ ಒತ್ತಡಗಳ ಮೂಲಕ ಅವರನ್ನು ಆತ್ಮಹತ್ಯೆಗೆ ಶರಣಾಗುವಂತೆ ಕೂಡ ಮಾಡಿರ್ಬೋದು. ಎರಡು ವಿಧ ಇದೆ. ಒಂದು, ಇಟ್ ಈಸ್ ನಾಟ್ ದ ವರ್ಕ್ ವಿಚ್ ಕಿಲ್ಸ್ ಎ ಮ್ಯಾನ್, ಇಟ್ ಈಸ್ ದ ವರೀಸ್ ವಿಚ್ ಕಿಲ್ ಎ ಮ್ಯಾನ್. ನನ್ನ ಪ್ರಕಾರ ಹೇಳೋದಾದ್ರೆ ಆಡಳಿತ ನಡೆಸುವಾಗ ನಾವು ಇದನ್ನೆಲ್ಲ ಅನುಭವಿಸಿದ್ದೇವೆ. ನೀವು ಬೆಟ್ಟವನ್ನು ತೆಗೆದು ಪಕ್ಕಕ್ಕಿಡಿ ಅಂದ್ರೆ ನಾವು ಇಡುವಷ್ಟು ಶಕ್ತಿ ನಮಗಿದೆ. ನಾವು ಬೆಟ್ಟವನ್ನು ಹೇಗೆ ಪಕ್ಕಕ್ಕೆ ಸರಿಸಿಡ್ಬೋದು ಅಂತ ನಮ್ಗೆ ಗೊತ್ತಿದೆ. ಆದರೆ ನಮಗೆ ವೃಥಾ ಮಾನಸಿಕ ಯಾತನೆಯನ್ನು ಉಂಟು ಮಾಡಿದಾಗ ನೀವು ಬೆಟ್ಟ ಅಲ್ಲ, ಒಂದು ಸಣ್ಣ ಕಲ್ಲನ್ನು ಕೂಡ ಎತ್ತಿದ್ದಾರೆ. ದಿಸ್ ಇಸ್ ದ ಪಾಯಿಂಟ್. ಎಸ್, ಅಧಿಕಾರ ವರ್ಗಕ್ಕೆ ಈ ರೀತಿಯಾದಂಥ ಒಂದು ಹಿಂಸೆ ಆದಾಗ ಏನಾಗುತ್ತೆ ಅಂತ ಶಿವಪ್ಪನವರೇ, ಇಲ್ಲಿ ರವಿ ಅವರನ್ನು ನಡೆಸಿಕೊಂಡಂಥ ರೀತಿ ಏನಿದೆಯಲ್ಲ ಅದು ನಿಮ್ಮ ಕೋಲಾರದ ಜನತೆಯಲ್ಲಿ ಆಕ್ರೋಶವನ್ನು ಮೂಡಿಸಿರುವಂಥದ್ದು. ಈಗಾಗಲೇ ಹೇಳಿದ ಹಾಗೆ ನೇರವಾಗಿ ಇವತ್ತಿನ ವ್ಯವಸ್ಥೆ ರವಿ ಅವರ ಸಾವಿಗೆ ಕಾರಣ ಅಂತ ಹೇಳ್ತೀರಾ? ಸರ್, ಇವತ್ತು ಏನು ನಮ್ಮ ನಾವು 30 ವರ್ಷದಿಂದ ನಮ್ಮ ಕೋಲಾರಕ್ಕೆ ಬಂದಂಥ ಜಿಲ್ಲಾಧಿಕಾರಿಗಳನ್ನೆಲ್ಲರನ್ನೂ ನೋಡಿ ಬಂದಂಥವ್ರು. ಆದರೆ ಇವತ್ತಿನ ದಿನಗಳಲ್ಲಿ ಇವತ್ತು ಯಾಕೆ ಕೋಲಾರ ಜನ ರವಿ ಅವ್ರನ್ನ ಇಷ್ಟೊಂದು ಹಚ್ಕೊಂಡಿದ್ದಾರೆ ಅನ್ನೋದಕ್ಕೆ ತಮಗೊಂದು ನಿದರ್ಶನ ಕೊಡ್ತೀವಿ. ಸಂಘ ಸಂಸ್ಥೆಗಳನ್ನ ಕರೆದು ನಿಮ್ಮ ಈ ಕೋಲಾರ ಜಿಲ್ಲೆಯ ಅಭಿವೃದ್ಧಿಗೆ ನಿಮ್ಮ ಸಲಹೆಗಳೇನು ಅಂತ ಕೇಳಿ ಅವ್ರ ಕಡೆಯಿಂದ ಸಲಹೆಗಳು ತಗೊಂತ ಇದ್ದಂತ ಮನುಷ್ಯ ಇವತ್ತು ಅಂತಹ ಸಲಹೆಗಳು ತಗೊಂತಿದ್ದಂತ ಮನುಷ್ಯನ ಇವತ್ತು ಅಂತ್ಯ ಆಗಿದೆ ಅಂತಂದ್ರೆ ಇಲ್ಲಿನ ಜನರ ಒಂದು ಭಾವನೆಗಳು ಯಾವ ರೀತಿ ಇದಾಗ್ತದೆ ಅನ್ನೋದನ್ನ ನಾವು ಇವತ್ತು ಸರ್ಕಾರ ಬಜೆಟ್ ಅಲ್ಲಿ ಕೆಲವೊಂದು ಯೋಜನೆಗಳನ್ನ ಜಾರಿ ಮಾಡಿದೆ. ಇವತ್ತು ಚಲ್ಗಟ್ಟ ನೀರ್ನ ಕೋಲಾರ ಜಿಲ್ಲೆಗೆ ಸಂಸ್ಕರಣೆ ಮಾಡಿ ಕೆರೆಗಳು ತುಂಬಿಸ್ತೀವಿ ಅಂತ ಹೇಳ್ತಾರೆ. ಅವರ ಒಂದು ಯೋಜನೆ ರವಿ ಅವರ ಯೋಜನೆ. ಮತ್ತೆ ರಾಜ್ಯದಲ್ಲಿ ನಾವು ಕಂದಾಯ ಅದಾಲತ್ನಿಂದ ಲಕ್ಷಾಂತರ ಕೇಸುಗಳನ್ನ ತೀರ್ಮಾನ ಮಾಡಿದೀವಿ ಅಂತ ಹೇಳ್ತಾ ಇದ್ರೆ 90% ಕೋಲಾರ ಜಿಲ್ಲೆಯ ಕೇಸುಗಳವು. ಕೋಲಾರ ಜಿಲ್ಲೆಯಲ್ಲೇ 90% ಆಗಿರುವಂತ ಕೇಸುಗಳನ್ನ ಇವತ್ತು ಬಜೆಟ್ ಅಲ್ಲಿ ನಾವು ಇಷ್ಟು ಸಾಧನೆ ಮಾಡಿದೀವಿ ಅಂತ ಹೇಳ್ಕೊಳ್ಳೋಂಥವ್ರು ಇವತ್ತು ನಮ್ಮ ಅಧಿಕಾರಿ ಒಬ್ಬ ದಕ್ಷ ಅಧಿಕಾರಿನ ಉಳಿಸ್ಕೊಳ್ಳಕ್ಕಾಗದೇ ಇರುವಂತ ಸರ್ಕಾರ ಅವರ ಯೋಜನೆಗಳನ್ನ ಅವರ ನಮ್ಮ ಸಾಧನೆ ಅಂತ ಹೇಳಿ ತೋರಿಸ್ಕೊಂತಾರೆ ಅಂತಂದ್ರೆ ಇವತ್ತು ಜನರ ಆಕ್ರೋಶ ಇವತ್ತು ಸರ್ಕಾರದ ವಿರುದ್ಧ ಯಾವ ರೀತಿ ಪ್ರತಿಭಟನೆ ಆಗ್ತಾ ಇದೆ ಅನ್ನೋದನ್ನ ಕೋಲಾರದಲ್ಲಿ ಜನ ನೋಡಿಸ್ತಿದ್ದಾರೆ. ಇವತ್ತು ಅದೇ ಏನಂತಂದ್ರೆ ಕೋಲಾರದಿಂದ ನಾವು ಅವ್ರು ವರ್ಗಾವಣೆ ಆದಾಗ ಮುಖ್ಯಮಂತ್ರಿಗಳನ್ನ ನಾವು ಪ್ರಶ್ನೆ ಮಾಡಿದ್ವಿ. ಹೌದು, ಎಕ್ಸಿಕ್ಯೂಟಿವ್ ಪೋಸ್ಟ್ ಅಲ್ಲಿ ಇದ್ದಂತ ಒಬ್ಬ ಜಿಲ್ಲಾಧಿಕಾರಿನ ಒಂದು ಚೇಂಬರ್ ಅಲ್ಲಿ ಎಸಿ ಆಫೀಸಲ್ಲಿ ಹೋಗಿ ನೀವು ಕುಳ್ಳಿಸ್ತೀರಿ ಅಂತಂದ್ರೆ ಅವರ ಒಂದು ಯೋಜನೆಗಳು ಜಾರಿ ಮಾಡುವಂತ ಒಳ್ಳೆಯ ಅಧಿಕಾರಿನ ಹೋಗ್ಬಿಟ್ಟು ನೀವು ಆಫೀಸ್ ಕೆಲಸಕ್ಕೆ ಹಚ್ತೀರಿ ಅಂತಂದ್ರೆ ಇದು ಎಷ್ಟು ಸರಿ ಅಂತ ಹೇಳಿ ನಾವು ಹೋರಾಟ ಮಾಡಿದಂತ ಸಮಯದಲ್ಲಿ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಅವರು ಹೇಳಿದಂತದ್ದು ಇಲ್ಲಿ ಹೇಳಿದ್ರು ಸಮಂಜಸವಾಗಿರೋದಿಲ್ಲ. ಆದ್ರೆ ಅವರ ಮಾವನ ಮೇಲೆ ಹಾಕ್ತಾರೆ, ಹೊಸದಾಗಿ ಮದುವೆ ಆಗಿದ್ದಾರೆ, ಅವರು ಕೆಲವು ದಿವಸ ಪೋಸ್ಟ್ ಅಲ್ಲಿ ಇರ್ಲಿ ಅದಕ್ಕೋಸ್ಕರಾಗಿ ಅಂತ ರಿಕ್ವೆಸ್ಟ್ ಮಾಡಿದ್ರಿಂದ ನಾವು ಟ್ರಾನ್ಸ್ಫರ್ ಮಾಡಿದೀವಿ ಅಂತ ಹೇಳ್ತಾರೆ. ಇವರ ಸರ್ಕಾರಕ್ಕೆ ಒಳ್ಳೆ ಹೆಸರು ತರ್ತಿರುವಂತ ಅಧಿಕಾರಿನ ಆಗದೆ ಇರುವಂತ ಮಾಡ್ತಾರೆ ಅಂತಂದ್ರೆ ಸರ್ಕಾರಕ್ಕೆ ಎಷ್ಟು ಒಂದು ಒಳ್ಳೆ ಅಧಿಕಾರ ಕೊಡುವಂತ ಆಸೆ ಇದೆ ಅನ್ನೋದನ್ನ ನಾವು ಇಲ್ಲಿ ಖಂಡಿತವಾಗಿ ನೀವು ಒಂದು ಒಳ್ಳೆ ವಿಚಾರ ಬಂದಿದೆ. ಅಂದ್ರೆ ಒಂದು ವಿಷನ್ ಇರುವಂತ ವ್ಯಕ್ತಿನ ಕರ್ಕೊಂಡೋಗಿ ಯಾವ ಡಿಪಾರ್ಟ್ಮೆಂಟ್ ಕುಳಿಸಿದ್ರು ಅನ್ನುವಂಥದ್ದು. ಥ್ಯಾಂಕ್ ಯು ಶಿವಪ್ಪ ಅವರೇ, ಸುವರ್ಣ ನ್ಯೂಸ್ ಜೊತೆ ಇಷ್ಟೊತ್ತು ಭಾಗವಹಿಸಿದ್ದಕ್ಕೆ. ಅಮರನಾರಾಯಣ, ನಿಮಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಇನ್ನು ಉಳಿದಂಥ ಅಧಿಕಾರಿಗಳೊಂದಿಗೆ ಮತ್ತು ತಜ್ಞರೊಂದಿಗೆ ನಾನು ಮಾತನ್ನು ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್ ಇರುತ್ತೆ.